ಏಳನೇ ಪ್ರಶ್ನೆ, 1789 ಫ್ರಾನ್ಸ್ ಮಹಾಕ್ರಾಂತಿಯ ಪ್ರಮುಖ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸೆಪ್ಟೆಂಬರ್ 2020 ಕೇಳಿರುವಂತ ಪ್ರಶ್ನೆ ಇದು. ಆಪ್ಷನ್ಸ್ ನೋಡೋಣ ಮಕ್ಕಳೇ. ಆಪ್ಷನ್ ಎ ವಿಶ್ವಸಂಸ್ಥೆಯ ಸ್ಥಾಪನೆ, ಆಪ್ಷನ್ ಬಿ ಮಾನವ ಹಕ್ಕುಗಳ ರಕ್ಷಣೆ, ಆಪ್ಷನ್ ಸಿ ವಿದೇಶಿ ಆಕ್ರಮಣ ತಡೆಯುವುದು ಮತ್ತು ಆಪ್ಷನ್ ಡಿ ರಾಷ್ಟ್ರಸಂಘದ ಸ್ಥಾಪನೆ. ಸೊ ರಾಷ್ಟ್ರಸಂಘ ಸ್ಥಾಪನೆ ಆಗಿದ್ದು ಮೊದಲ ಮಹಾಯುದ್ಧದ ನಂತರ, ಅದೇ ರೀತಿ ವಿಶ್ವಸಂಸ್ಥೆ ನಂತರ ಸ್ಥಾಪನೆ ಆಗಿದ್ದು ಅಲ್ವಾ. ಸೊ 1789 ಫ್ರಾನ್ಸ್ ಕ್ರಾಂತಿಯ ಪ್ರಮುಖ ಉದ್ದೇಶ ಅಂತಂದ್ರೆ ಆಪ್ಷನ್ ಬಿ ಮಾನವ ಹಕ್ಕುಗಳ ರಕ್ಷಣೆ. ಆ ಸಮಯದಲ್ಲಿ ಮಾನವ ಹಕ್ಕುಗಳನ್ನ ನಿರಾಕರಣೆ ಮಾಡಲಾಗಿತ್ತು. ಇದೇ ರೀತಿ ಅಮೆರಿಕ ಸ್ವಾತಂತ್ರ್ಯ ಹೋರಾಟ, ರಷ್ಯಾ ಕ್ರಾಂತಿಯಲ್ಲೂ ಕೂಡ ಇದೇ ಒಂದು ರೀತಿಯನ್ನ ನೀವು ನೋಡ್ಬೋದು. ಸೊ ಎಲ್ಲ ಕ್ರಾಂತಿಗಳ ಪ್ರಮುಖ ಉದ್ದೇಶ ಏನು? ಮಾನವ ಹಕ್ಕುಗಳ ರಕ್ಷಣೆ. ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ.